ಗುರುಗಳ ಇನ್ನೊಂದು ಕೇಳಬೇಕು. ಶಿವ ಹೇಳಿದ್ರಿ ನೀವು, ಶಿವನ ಲಿಂಗ ಇಲ್ಲಿ ಸ್ವಯಂಭೂ ಶಿವಲಿಂಗ ಅಂತ ಹೇಳಿ. ನಂದಿದೊಂದು ಕತೆ ಇದೆ ಅಂತ ಹೇಳ್ತಾರೆ. ನಂದಿ ಕಿವಿಯಲ್ಲಿ ಏನೇ ಹೇಳಿದ್ರು ಕೂಡ ಅದು ಶಿವನಿಗೆ ತಲುಪತ್ತೆ. ಶಿವನ ವಾಹನ ನಂದಿ, ಏನೇ ಹೇಳಿದ್ರು ಬೇಡ್ಕೊಂಡ್ರು ಆಗತ್ತೆ ಅಂತ. ಸತ್ಯವಾದ ವಿಷಯ. ಈಗ ಸ್ವಾಮಿಗೆ ಈಗ ಅಲಂಕಾರ ಆಗಿದೆ, ಇಲ್ಲ ಅಂದರೆ ಆ ಬಾಣದಲ್ಲಿ ಸ್ವಾಮಿಗೆ ಸ್ವಯಂ ಬ್ರಹ್ಮಸೂತ್ರ ಇದೆ. ಸ್ವಯಂ ಆಗಿ ಒಂದು ರೇಖೆ, ಬಿಳಿ ರೇಖೆ ಇದೆ, ಅದು ಸ್ವಾಮಿಗೆ ಸ್ವಯಂ ಬ್ರಹ್ಮಸೂತ್ರ. ಇಡೀ ಪ್ರಪಂಚದಲ್ಲಿ ನೀವು ಆ ಬ್ರಹ್ಮಸೂತ್ರ ಇಲ್ಲ. ನಾವೇನು ಮಂತ್ರಭಾಗದಲ್ಲಿ ಯಜ್ಞೋಪವೀತ್ರನ ಧಾರಣೆ ಮಾಡ್ತೀವಿ ಅಭಿಷೇಕ ಆದಮೇಲೆ, ನಾವಿಲ್ಲಿ ಸ್ವಯಂ ಸ್ವಾಮಿನೇ ಹಾಕೊಂಡಿದ್ದಾರೆ. ಅದೊಂದು ವಿಶೇಷವಾಗಿ. ಈ ನಂದಿ ಪಾದದಲ್ಲಿದೆ ನೋಡಿ ಬಿಳಿ ರೇಖೆ, ಈ ಬಿಳಿ ರೇಖೆ ಕಾಣ್ತಾ ಇದೆಯಲ್ಲ, ಅದು ಮತ್ತೆ ನೋಡಿ ಈ ಭಸ್ಮಪಟ್ಟೆ ಸ್ವಾಮಿಗೆ, ಇದೆಲ್ಲ ಸ್ವಯಂ ಆಗಿರುವಂಥದ್ದು ಶಿವಲಿಂಗ. ಈ ಶಿಲೆ, ಆ ಒಳಗಡೆ ಇರುವಂಥ ಮೂಲ ಶಿಲೆನು ಎರಡೂ ಸ್ವಯಂ ಒಂದೇ ಶಿಲೆಯಲ್ಲಿ ಉದ್ಭವ ಆಗಿರುವಂಥದ್ದು ಒಂದು ವಿಶೇಷವಾಗಿರುವಂಥ ಸಂಗತಿ ಅಂತ ಹೇಳ್ತಾರೆ. ಆಮೇಲೆ ನೀವು ಹೇಳಿದ್ರಿ, ಅದು ಯಾವಾಗಲೂ ಸ್ವಾಮಿಯ ದರ್ಶನ ಮಾಡಿ ಆ ಬಲಭಾಗದಲ್ಲಿ ಕಿವಿಯಲ್ಲಿ ನಮಃ ಶಿವಾಯ ಅನ್ನೋಂಥ 3 ವಾಕ್ಯ ಹೇಳ್ಬೇಕು. ಆ ಶಿವ ಪಂಚಾಕ್ಷರಿ ಎಲ್ಲರೂ ಸಾಕಷ್ಟು ಕಥೆಗಳು ಹೇಳ್ತಾರೆ, ಅದು ಪ್ರಯೋಜನ ಇಲ್ಲ, ಅದು ಹೇಳ್ಬಾರ್ದು. ಆ್ಯಕ್ಚುಲಿ ಶಾಸ್ತ್ರ ಅಲ್ಲ ಅದು. ನಮಃ ಶಿವಾಯೇನ ಅಂತ ಮಂತ್ರವನ್ನು ನೀವು ಅಲ್ಲಿ ನಂದಿಗೆ ಹೇಳಿದಾಗ ನಿಮ್ಮ ಸಂಕಲ್ಪ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ, ಅವರು ನೇರವಾಗಿ ಸ್ವಾಮಿ ಹತ್ರ ಹೇಳ್ಬೇಕು. ಅಂದ್ರೆ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಮಃ ಶಿವಾಯ ಅಂತ ಕಿವಿಗೆ ಹೇಳ್ಬೇಕು, ಕಥೆಗಳನ್ನು ಹೇಳ್ಬಾರ್ದು. ಅದು ಶಾಸ್ತ್ರಬದ್ಧವಾಗಿ ಅದನ್ನ ಹೇಳ. ಶಿವ ಪಂಚಾಕ್ಷರಿ 3 ಸರಿ ಹೇಳಿದಾಗ ಸದಾ ಕಾಲದಲ್ಲಿ 365 ದಿವಸ ಇಡೀ ಇದರಲ್ಲಿ ಅವ್ರ ಸ್ವಾಮಿ ಶಿವಧ್ಯಾನದಲ್ಲೇ ಇರ್ತಾರೆ. ನಂದಿಕೇಶ್ವರ ಶಿವಧ್ಯಾನದಲ್ಲೇ ಇರ್ತಾರೆ. ನಿಮ್ಮ ಸಂಕಲ್ಪನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆ 3 ಸರಿ ನಮಃ ಶಿವಾಯ ಅಂತ ಹೇಳಿದಾಗ ಆ ನಂದಿಕೇಶ್ವರಂಗೆ ಗೋಚರ ಆಗುತ್ತೆ. ಓ, ಯಾರೋ ಭಕ್ತರು ಬಂದಿದ್ದಾರೆ, ಅವ್ರ ಸಂಕಲ್ಪ ನನ್ನ ಹತ್ರ ಹೇಳ್ತಾ ಇದ್ದಾರೆ, ನಾನು ಪರಮೇಶ್ವರ ನಿನ್ನ ಪಾದಕ್ಕೆ ಆಗ್ತಾ ಇದ್ದೇನೆ, ಅವ್ರಿಗೆ ಬೇಗ ಸಿದ್ಧಿ ಮಾಡಿಕೊಡಪ್ಪ ಸ್ವಾಮಿ ಅಂತೇಳಿ ಆ ನಂದಿಕೇಶ್ವರ ನೇರವಾಗಿ ಈಶ್ವರನ ಹತ್ರ. ಓಕೆ ಗುರುಗಳೇ, ಗವಿಪುರಂ ಹೆಸರು ಗವಿ ಗಂಗಾಧರೇಶ್ವರನಿಂದ ಬಂದಿರುವಂತದ್ದ ಅಥವಾ ಗವಿ ಗಂಗಾಧರೇಶ್ವರ ಇಲ್ಲಿ ನೆಲೆಸಿರೋ ಕಾರಣದಿಂದಾಗಿ ಗವಿಪುರಂ ಅಂತ ಬಂತ ಅಂತ? ಸ್ವಾಮಿ ಸಾನ್ನಿಧ್ಯನೇ. ಯಾಕಂದ್ರೆ ಗವಿ ಗಂಗಾಧರೇಶ್ವರ ಅಂದಾಗ ಆ ಪರಿಸರಕ್ಕೆ ಗವಿಪುರ ಅಂತ ನಾಮಧೇಯ ಆಗಿರೋದು. ಯಾಕಂದ್ರೆ ಆಗಿನ ಕಾಲದಲ್ಲಿ ನಮ್ಮ ತಾತ ಅವ್ರು ಹೇಳೋರು, ಆ್ಯಕ್ಚುಲಿ 3 ಕಾಲ ಪೂಜೆ ಮಾಡ್ತಾಯಿದ್ರು. ನಮ್ಮ ತಾತ ಮುತ್ತಾತ ಅವರು ಕುದುರೆಯಲ್ಲಿ ಬಂದು 3 ಕಾಲ, ಗವಿ ಗಂಗಾಧರೇಶ್ವರ, ಅಲ್ಸೂರು ಸೋಮೇಶ್ವರ, ಕಾಡು ಮಲ್ಲೇಶ್ವರ, ಈ 3 ದೇವಸ್ಥಾನಗಳನ್ನ ಕುದುರೆಯಲ್ಲಿ ಬಂದು ಪೂಜೆ, ವಾರ ಪೂಜೆ ಅಂತ. ವಾರದಲ್ಲಿ ಭಾನುವಾರ ಎಲ್ಲ ಕುದುರೆಯಲ್ಲಿ ಬರೋರಂತೆ, ಇಲ್ಲಿ ಉಳ್ಕೊಳ್ಳೋರಂತೆ. ಸೋಮವಾರ ಬೆಳಗ್ಗೆ ಸ್ವಾಮಿ ಪೂಜೆ. ಅಂದರೆ ಇನ್ನೆಷ್ಟು ದಟ್ಟವಾಗಿತ್ತು ಕಾಡು, ನಿಜ ನಿಜ, ಇನ್ನೆಷ್ಟು ಪರಿಸರ ಗವಿ ಅಂತ ಆಳದಲ್ಲಿತ್ತು ಅಂತ. ಅದಕ್ಕೋಸ್ಕರ ಇದನ್ನ ಕ್ಷೇತ್ರನ ಗವಿಪುರ, ಗವಿ ಗಂಗಾಧರೇಶ್ವರ ಅಂತ ನಾಮಧೇಯ ಆಗಿರೋದು. ಗುರುಗಳೇ, ಇವಾಗ ಮತ್ತೊಂದು ಮಹತ್ವದ ವಿಶೇಷವಾದಂತಹ ದಿನಕ್ಕೆ ಹತ್ರ ಬರ್ತಾ ಇದೀವಿ ನಾವು. ಅದು ಸೂರ್ಯ ಸಂಕ್ರಮಣ. ಸೊ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಎಂದು ಸೂರ್ಯನ ರಶ್ಮಿ ಏನು ಅದು ಶಿವನನ್ನ ಸ್ಪರ್ಶಿಸುತ್ತೆ ಅನ್ನೋ ಒಂದು ಇತಿಹಾಸ ಈ ದೇವಸ್ಥಾನಕ್ಕಿದೆ. ಅದರ ಕುರಿತಾಗಿ ಇದು ವಿಶೇಷವಾಗಿ ಅಂದರೆ ಅದೇ ನಮ್ಮ ದೇವಸ್ಥಾನದ ಒಂದು ಪ್ರಾಮುಖ್ಯವಾದ ಒಂದು ದೃಶ್ಯ. ಯಾಕಂದರೆ ರೋಡಿಂದ ನಾವು ಗವಿ ಒಳಗೆ ಬರಬೇಕಾದ್ರೆ 150 ಮೀಟ್ರು ಇರೋವಂಥ ಸಂದರ್ಭ. ಅಂಥದ್ದಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಇಲ್ಲಿ ಸೂರ್ಯ ಹುಟ್ಟುವಂಥದ್ದು, ಮುಳುಗುವಂಥದ್ದು. ಇಲ್ಲಿ ಸ್ವಾಮಿ ದಕ್ಷಿಣದಿಂದ ಉತ್ತರಕ್ಕೆ ಪ್ರವೇಶ ಮಾಡ್ತಾರೆ. ಇಲ್ಲಿ ಎಂಥ ಅದ್ಭುತವಾದ ಒಂದು ಕೈಕರ್ಯ ನಿಜ. ಆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಸ್ವಾಮಿ ಸೂರ್ಯ ಭಗವ 6 ತಿಂಗಳು ದಕ್ಷಿಣಾಯನದಲ್ಲಿ ಇರ್ತಾರೆ, 6 ತಿಂಗಳು ಉತ್ತರಾಯಣಕ್ಕೆ ಬರ್ತಾರೆ. ಆ ಉತ್ತರಾಯಣಕ್ಕೆ ಬರೋಕ್ಕೆ ಮುಂಚೆ 2 ದ್ವಾರಗಳಿದೆ. ಆ ದ್ವಾರದಿಂದ ಶೃಂಗ ಮಧ್ಯೆ 2 ಕಿಟ್ಟಿಗಳ ನಂದಿಯ 2 ಕೊಂಬುಗಳ ಮಧ್ಯದಲ್ಲಿ ಕರೆಕ್ಟಾಗಿ ಸ್ವಾಮಿ ಪಾದವನ್ನು ಸ್ಪರ್ಶ ಮಾಡಿ ಸ್ವಾಮಿ ಹತ್ರ ಉತ್ತರ ತಗೊತಾರೆ. ಈ ದಕ್ಷಿಣಾಯನದಲ್ಲಿ ಎಲ್ಲ ಜಪಗಳು, ಅನುಷ್ಠಾನಗಳು, ಪೂಜೆಗಳೆಲ್ಲ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಉತ್ತರಾಯಣ ಪುಣ್ಯಕಾಲ, ಮದುವೆ, ಮುಂಜಿ ಇತ್ಯಾದಿಗಳು ಮಂಗಳಕರವಾಗಿರುವಂಥ ಕಾರ್ಯಕ್ರಮ ನಡೀಲಿ ಭಗವಂತ. ಆ ಸೂರ್ಯನಾರಾಯಣ ಸಾಕ್ಷಿ ಪರ್ವಕವಾಗಿ ನಿನ್ನ ಪಾದ ಸ್ಪರ್ಶ ಮಾಡಿ ನಾನು ಉತ್ತರಾಯಣ ಪ್ರವೇಶ ಮಾಡ್ತಾ ಇದ್ದೀನಿ, ನೀವು ಅದನ್ನು ಅಪ್ಪಣೆ ಕೊಡಿ ನನಗೆ ಅಂತ ಹೇಳಿ ಸ್ವಾಮಿ, ಸೂರ್ಯ ಸ್ವಾಮಿನೇ ಸ್ವಾಮಿ ಪಾದಿ ಪೂಜೆ ಮಾಡಿ ಸ್ವಾಮಿ ಹತ್ರ ಅಪ್ಪಣೆ ತಗೊಂಡು ಉತ್ತರಾಯಣಕ್ಕೆ ಹೋಗ್ತಾರೆ ಅಂತ ಒಂದು ಅದ್ಭುತವಾದ ಒಂದು. ಹೌದು, ನಾವು ಅದನ್ನ ಸಾಕ್ಷಿ ಆಗಿದ್ದೀವಿ ಗುರುಗಳೇ. ಪ್ರತಿ ವರ್ಷ ಇದು ನಡ್ಕೊಂಡು ಬರ್ತಾ ಇರುವಂತದ್ದು. ಇದು ದಿನ ಕೂಡ ಸೂರ್ಯರಶ್ಮಿ ಪಾದವನ್ನ ಸ್ಪರ್ಶಿಸುತ್ತಾ ಶಿವನನ್ನ, ಅಥವಾ ಕೇವಲ ಮಕರ ಸಂಕ್ರಾಂತಿ ಎಂದು ಮಾತ್ರ ಈ ವಿಶೇಷವಾದಂತಹ ದಿನವನ್ನ ನಾವು ಕಾಣಬಹುದು? ಏನಾಗಿದೆ, ಪ್ರತಿನಿತ್ಯ ಬಂದ್ರೆ ವಿಶೇಷ ಅನ್ನುವಂಥದ್ದಿಲ್ಲ. ನಿಜ. ವರ್ಷದಲ್ಲಿ 1 ದಿವಸ, ಅದು 3 ನಿಮಿಷಗಳ ಕಾಲ ಅಷ್ಟೇ. ಇಡೀ ವರ್ಷಗಳ ಕಾಲ ನಾವು ನೋಡ್ಲಿಕ್ಕಾಗಲ್ಲ ಸೂರ್ಯನ ಒಳಗಡೆ. ಆ 3 ನಿಮಿಷಗಳ ಕಾಲ ಆ ದಕ್ಷಿಣಾಯನ ಉತ್ತರಾಯಣ ಪರ್ವಕಾಲ ಆ ಪದ ಚೇಂಜ್ ಆಗಬೇಕಾದ್ರೆ ಮಾತ್ರ ಸ್ವಾಮಿ ಗಂಗಾಧರೇಶ್ವರ, ಸೂರ್ಯ ಇಬ್ಬರನ್ನು ನಾವು ದರ್ಶನ ಮಾಡುವಂಥ ಸೌಭಾಗ್ಯ ಎಷ್ಟು ಜನಕ್ಕೆ ಸಿಗತ್ತೆ ನೋಡಿ. ನಿಜ, ಹೌದು. ಅದು ದೊಡ್ಡ ವಿಚಾರ ಅಂತ ವಿಶೇಷ. ಅಂದರೆ ಆ ಸೂರ್ಯ ರಶ್ಮಿಗಳು ಹೆಂಗೆ ಸ್ವಾಮಿಯ ಸ್ವಾಮಿಯ ಇದರ ಪಾದದಲ್ಲಿ ಬಿದ್ದಾಗ ಏನಾಗುತ್ತೆ, ಅಷ್ಟು ಅಯೋಮಯವಾಗಿರುತ್ತೆ ಅದು ಆ ದರ್ಶನ ಮಾಡಲಿಕ್ಕೆ. ಆದ್ದರಿಂದ ಮನುಷ್ಯನ ಬಾಧೆಗಳು, ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂಥ ಒಂದು
ವೈಶಿಷ್ಟ್ಯವಾದ ಸಮಯ ಅದು. ಈ ದೇವಸ್ಥಾನ ನೋಡ್ತಾ ಇದ್ರೆ ಈ ಬಂಡೆಯಲ್ಲಿ ಕೊರೆದಿರುವಂತ ದೇವಸ್ಥಾನ ಇದು. ಈ ದಿಕ್ಕಿನಿಂದ ಇಲ್ಲಿ ಶಿವನನ್ನ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ ಅಂತಂದ್ರೆ ಅದು ನಿಜಕ್ಕೂ ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ. ಹಾಗೆ ಮತ್ತೊಂದು ನಾವು ಗಮನಿಸೋದಂದ್ರೆ ಆಗಿನ ಕಾಲದ ಒಂದು ವಾಸ್ತುಶಿಲ್ಪದ ಬಗ್ಗೆ. ಅದು ಬಹಳ ವಿಶೇಷ. ನಮ್ಮಲ್ಲಿ 1762ರಲ್ಲಿ ಬ್ರಿಟಿಷ್ ಅವರು ಜಾನ್ ಸಮಥಿಂಗ್ ಅವರು ನಾಮಧೇಯ ಅವ್ರದ್ದು, ಅವರು ಭಾಳ 1 ವರ್ಷ ಕೂತ್ಕೊಂಡು ಇವರು ಇದು ಮಾಡಿದ್ದಾರೆ. ಮಾಡಿ ಇದನ್ನೆಲ್ಲ ಆ ವಾಸ್ತು ತತ್ವಕ್ಕೆ ಏನು ವಿಶೇಷವಾಗಿ ಕಾರ್ಯಕ್ರಮ ಮಾಡಬೇಕೋ ಅದೆಲ್ಲ ಮಾಡಿಬಿಟ್ಟಿರೋದ್ರಿಂದ ಇವತ್ತು ಸಾಕ್ಷಾತ್ ಗಂಗಾಧರೇಶ್ವರನ ಸೂರ್ಯನಿಬ್ಬರನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ ನಾವು ಹೆಮ್ಮೆ ಪಡ್ಬೋದು. ನಿಜ ಗುರುಗಳೇ. ಹಾಗೆ ಮತ್ತೊಂದು ಏನಂದ್ರೆ ಸೂರ್ಯ ರಶ್ಮಿ ಕಳೆದ ಬಾರಿ ಕಾಣಿಸ್ಕೊಳ್ಳಿಲ್ಲ, ಎಲ್ಲೋ ಒಂದು ಕಡೆ ಜಗತ್ತಿನ ಮೇಲೆ ಪರಿಸರದ ಮೇಲೆ ಏನೋ ಅಹಿತಕರ ಘಟನೆಗಳು ನಡೆಯುತ್ತೆ ಅನ್ನೋ ಮಾತು ಸಾಮಾನ್ಯವಾಗಿ ಕೇಳಿ ಬರುವಂಥದ್ದು. ಅದಕ್ಕೂ ಸಂಬಂಧ ಇದೆಯಾ? ಇಲ್ಲ, ಅದು ನಾವು ಅನುಭವಿಸಿದ್ದೀವಲ್ಲ. ಸೂರ್ಯನ ಕಿರಣ ಬೆಳೆದೇ ಇದ್ದಾಗ ಸ್ವಾಮಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಯಿತು. ನಾವು ಕೋವಿಡ್ ಎಲ್ಲ ಭಾಳ ನಾವು ನೋಡಿದ್ದೀವಿ, ಸೂಕ್ಷ್ಮವಾಗಿ ನೋಡಿರೋ ಅಂಥದ್ದೆಲ್ಲ. ಅದೆಲ್ಲ ಒಂದು ಆ ಕೆಟ್ಟ ಘಟನೆಗಳ ಒಂದು ಸೂಚನೆಗಳವಲ್ಲ. ಯಾಕಂದರೆ ಸ್ವಾಮಿಯ ಶಿಲೆಯಲ್ಲಿ, ಕಪ್ಪು ಶಿಲೆಯಲ್ಲಿ ನಾವು ಆ ಸೂರ್ಯನ ಪ್ರಕಾಶಮಾನವಾದ ಒಂದು ಸೂರ್ಯಕಿರಣ ನಾವು ನೋಡಿದಾಗ ಆ ಪ್ರಪಂಚನೂ ಅಷ್ಟೇ ವಿಶೇಷವಾಗಿ ಅಯೋಮಯವಾಗಿರುತ್ತೆ ಅಂತ. ಯಾವಾಗ ಸೂರ್ಯನ ಕಿರಣ ಸ್ಪರ್ಶ ಆಗಲಿಲ್ವೋ ಈ ಥರ ಅಲ್ಲೋಲ ಕಲ್ಲೋಲಗಳ ಸಹಜವಾಗಿ ನಡೆಯುವಂಥ ಘಟನೆಗಳದು. ಇದು ನಾವು ಕಣ್ಮುಂದೆ ನೋಡಿರುವಂಥ ವಿಚಾರ ಇದು. ಹೌದು. 2 ವರ್ಷ ನಾವು ನೋಡದೇ ಇದ್ದಾಗ ಕರೋನಲ್ಲಿ ಸಾಕಷ್ಟು ಜನಗಳು ಹೋಗಿದ್ದಾರೆ, ಜಲಪ್ರಳಯಗಳಾಗಿದೆ, ಈ ಥರದ್ದೆಲ್ಲ ಸಂದರ್ಭಗಳು ನಡೆಯುವಂಥದ್ದು. ಅಂದಾಜು ಎಷ್ಟು ಬಾರಿ ಈ ತರ ಸೂರ್ಯ ರಶ್ಮಿ ಕಾಣಿಸ್ಕೊಂಡಿಲ್ಲ ಗುರುಗಳೇ? ನನಗೆ ಬುದ್ಧಿ ಬಂದಂಗೆ ಪ್ರತಿ ವರ್ಷ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನೋಡ್ತಾ ಇರೋದು 1 ಬಾರಿ ಮಾತ್ರ ನನಗೆ ಆಗೋಚರ ಆಗಿರುವಂಥದ್ದು. ಅದು ಇವತ್ತು ನಮಗೆ ಮನಸ್ಸಿನಲ್ಲಿ ತಡ್ಕೊಳ್ಳುವಂಥ ಶಕ್ತಿ ಸಹ ಇಲ್ಲ, ಅಷ್ಟು ನಾವು ನೋವು ತಿಂದಿದ್ದೀವಾಗ. ಅದರಿಂದ ಆ ಪ್ರಪಂಚಕ್ಕೆ ಯಾವುದೇ ಥರ ಬಾಧೆ ಬರದೇ ಇರಲಿ ಅಂತೇಳಿ ಸಾಕಷ್ಟು ಅಖಂಡವಾದ ಮೃತ್ಯುಂಜಯ ಜಪಾದಿಗಳೆಲ್ಲ ಮಾಡಿದ್ದೀವಿ. ಅದು ನಮ್ಮ ಕರ್ಮಣ್ಯವ. ಬಟ್ ಆದರೂ ಅದು ಸ್ವಾಮಿಯ ಸಂಕಲ್ಪ ಬೇರೆ ಇರುತ್ತಲ್ಲ. ದೇವರೇ ತೀರ್ಮಾನ ಮಾಡಿಬಿಟ್ಟಿರ್ತಾನೆ ಇದಾಗಬೇಕು ಅಂತ ಅಂದ ಸಂದರ್ಭದಲ್ಲಿ ಎಲ್ಲೋ ಆತನೇ ಸೂಚನೆಯನ್ನು ಕೂಡ ನೀಡ್ತಾನೆ, ಎಚ್ಚರವಾಗಿರಿ ಅಂತ ಹೇಳಿ. ಅದು ನಮ್ಮಲ್ಲಿ ಜನ ಅದನ್ನು ತಗೊಳ್ಳೋದಿಲ್ಲ. ನಿಜ ಗುರುಗಳು. ನಾವೇ ದೇವರು ಅಂತ ಹೇಳಿ ಆ ಸೂಕ್ಷ್ಮವಾಗಿ ಹೋಗ್ತಾ ಇರ್ತಾರೆ. ಅದು ಸ್ವಾಮಿಯಲ್ಲಿ ನಾವು ಶಿರಸಾವಹಿಸಿ ಬಂದು ಆ ಸ್ವಾಮಿ ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡಿದಾಗ ಅನುಗ್ರಹ ಬೇಗ ಆಗತ್ತೆ, ಆ ಬಾಧೆಗಳ ನಿವಾರಣೆ ಆಗತ್ತೆ. ಈಗ ಕೋವಿಡಲ್ಲಿ ಸಾಕಷ್ಟು ಜನಗಳಿಗೆ ಅಪಮೃತ್ಯುಂಜಯ ಗೆದ್ದು ಜಪಾದಿಗಳನ್ನ ನಾವು ಮಾಡಿದ್ವಿ. ನೀವು ಹೇಳ್ದಂಗೆ ಮಹಾಮೃತ್ಯುಂಜಯ ಕ್ಷೇತ್ರ ಅವರ ಅನುಗ್ರಹ, ಅವರು ಒಂದು ಸರಿ ಅನುಗ್ರಹ ಮಾಡಿಬಿಟ್ರೆ ಅಪಮೃತ್ಯುಗಳನ್ನೆಲ್ಲ ಗೆದ್ದು ನಾವು ಸ್ವಾಮಿ ತಿರ್ಗಾ ಅನುಗ್ರಹ ಮಾಡ್ಕೊಳ್ಳಿಕ್ಕೆ ನಾವು ಬರ್ಬೋದು ಅನ್ನೋದು ಒಂದು ಸೂಕ್ಷ್ಮವಾದ ನೋಡಿ. ಬಹುಶಃ ಮೃತ್ಯುಂಜಯನಾಗಿ ಕಾಪಾಡ್ತಾನೆ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಕಾಣಿಸ್ಕೊಳ್ಳಿಲ್ಲ 2022-21 ಸಮಯದಲ್ಲಿ. ಆವಾಗ ಬಹುಶಃ ಎಲ್ಲೋ ಒಂದು ಸೂಚನೆಯನ್ನ ನೀಡ್ಬಿಟ್ಟಿದ್ದ ಆಗ್ಲೇ ದೇವರು. ಸತ್ಯವಾದ ಕರ್ಮಣ್ಯ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಧಾರ್ಮಿಕವಾದ ಕರ್ಮಗಳು ನಡೀತಾ ಇಲ್ಲ ಅಂತ, ಅದೆಲ್ಲ ಕ್ಷೀಣಿಸ್ತಾ ಇರೋದ್ರಿಂದ ಇದೆಲ್ಲ ನಮಗೆ ಸೂಚನೆಗಳು. ಮುಂದಿನ ಕೈಂಕರ್ಯಗಳಲ್ಲಾದರೂ ಸ್ವಲ್ಪ ದೈವಿಕವಾದ ಕೈಂಕರ್ಯಗಳು, ಭಕ್ತಿ ಶ್ರದ್ಧೆಯಿಂದ ದೇವಸ್ಥಾನಕ್ಕೆ ಬರುವಂಥ ಕಾರ್ಯಕ್ರಮಗಳನ್ನ ನಮ್ಮ ಜನತೆ ನಾವು ಅದನ್ನು ಮುಂದುವರಿಸ್ಕೊಬೇಕು. ಸರಿ ಸರಿ ಗುರುಗಳೇ. ಮತ್ತೆ ನಮ್ಮ ಶಿವ ಏನಂದ್ರೆ ಅಲಂಕಾರ ಪ್ರಿಯ, ಹಾಗೆ ಪೂಜಾ ಪ್ರಿಯ. ಈ ಸೂರ್ಯರಶ್ಮಿ ಬಿದ್ದಂತಹ ಸಂದರ್ಭದಲ್ಲಿ ಶಿವನಿಗೆ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ? ಅವತ್ತು ಸಂಕ್ರಮಣದ ದಿವಸ ಉದಯ ಲಗ್ನದಲ್ಲಿ ವಿಶೇಷವಾದ ಅಭಿಷೇಕ. ಯಾಕಂದರೆ ಧನುರ್ಲಗ್ನ ಅವತ್ತು ಅಂತಿಮ ಆಗುತ್ತೆ. ಆ ಅಂತಿಮ ಸಮಯದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಆ ಧನುರ್ಮಾಸದ ಕಡೆಯ ದಿನದ ಪೂಜೆ ವಿಶೇಷವಾಗಿ ನಡೆಯುತ್ತೆ. ಬೆಳಗ್ಗೆ ಮಹಾಭಿಷೇಕ, ಪುಷ್ಪಾಲಂಕಾರ, ದೀಪಾರಾಧನೆ ಇದೆಲ್ಲ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನ ನಾವು ಬಂದ್ ಮಾಡ್ತೀವಿ. ಅದ ನಂತರ ಎಲ್ಲ ಶುದ್ಧೀಕರಣ ಎಲ್ಲ ನಡೆಯುತ್ತೆ. ಶುದ್ಧೀಕರಣ ಎಲ್ಲ ಮಾಡಿ ನಾವು ಸ್ಥಪನಾಭಿಷೇಕ ಅಂತ ಮಾಡ್ತೀವಿ. ಸ್ವಾಮಿ ಪಾರ್ವತಿ ಪರಮೇಶ್ವರ, ನಂದಿಕೇಶ್ವರ, ಅದ ನಂತರ ಸೂರ್ಯ, ಈ 4-5 ಕಲಶಗಳನ್ನಿಟ್ಟು ಸ್ವಾಮಿಯೆಲ್ಲ ಪ್ರತ್ಯೇಕವಾಗಿ ಆವಾಹನೆದಾಗಲಿ ಮಾಡಿಕೊಂಡು ಜಪಾದಿಗಳು ಪೂಜೆಗಳನ್ನ ಮಾಡ್ತೀವಿ. ಕರೆಕ್ಟಾಗಿ 4:15 ಗಂಟೆಗೆ ಸಾಯಂಕಾಲ ಸ್ವಾಮಿಗೆ ಜಲಧಾರೆ ಅಂತ ಶುರು ಆಗುತ್ತೆ. ಆ ಧಾರಾಪಾತ್ರೆಯಲ್ಲಿ ಜಲವನ್ನು ಹಾಕಿ ಜಲಧಾರೆ ಸ್ವಾಮಿ ಫಸ್ಟು, ಯಾಕಂದರೆ ಆ ಅಘೋರವಾದ ಸೂರ್ಯ ಕಿರಣ ರಶ್ಮಿ ಸ್ವಾಮಿ ಕ್ಷಮನ ಆಗಬಾರ್ದಲ್ಲ, ಅಘೋರ ಆಗಬಾರ್ದಲ್ಲ ಇನ್ನು, ಅದರಿಂದ ಅದನ್ನು ಶಮನ ಆಗಲಿ ಅಂತೇಳಿ ಜಲಧಾರೆ ಫಸ್ಟ್ ಆಗುತ್ತೆ. ಯಾವಾಗ ಸೂರ್ಯ ಸ್ಪರ್ಶ ನಂದಿ ಮೇಲೆ ಬೀಳುತ್ತೋ ಅದ ನಂತರ ಕ್ಷೀರಧಾರೆ ಶುರು ಆಗುತ್ತೆ. ನಿರಂತರವಾಗಿ ಸ್ವಾಮಿಗೆ ಕ್ಷೀರಧಾರೆ ನಡೀತಾ ಇರುತ್ತೆ. ಸೂರ್ಯ ಸ್ಪರ್ಶ ಆಗಿ ಪ್ರಾರ್ಥನೆ ಮಾಡಿ ಅವರ ಅಪ್ಪಣೆ ತಗೊಂಡು ಉತ್ತರಾಯಣ ಪ್ರವೇಶ ಆಗೋ ತನಕ ನಿರಂತರವಾಗಿ ರುದ್ರಪಾರಾಯಣ ನಡೀತಾ ಇರುತ್ತೆ. ವಿಶೇಷವಾಗಿ ಕ್ಷೀರಧಾರೆ ಆಗ್ತಾ ಇರುತ್ತೆ ಸ್ವಾಮಿ. ಅದನಂತರ ಮಹಾಮಂಗಳಾರತಿ ಮಾಡಿ ಆ ಕಲಶಾಭಿಷೇಕವನ್ನು ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ. ಉತ್ತರಾಯಣ ಪುಣ್ಯಕಾಲ ನಾವು ಬೆಳಗ್ಗೆ ಏನು ದಕ್ಷಿಣಾಯನ ಸಂಕಲ್ಪ ಮಾಡಿರ್ತೀವಿ,
ಅದ ನಂತರ ಉತ್ತರಾಯಣ ಸಂಕಲ್ಪ ಮಾಡಿ ಸ್ವಾಮಿಗೆ ವಿಶೇಷವಾದ ಮಹಾಮಂಗಳಾರತಿ ಮಾಡಿ ಆ ಕ್ಷೀರ ತೀರ್ಥವನ್ನು ಎಲ್ಲ ಭಕ್ತರಿಗೂ ನೀಡುವಂಥ ಕಾರ್ಯಕ್ರಮ ಇದೆ. ಆ ಸಂದರ್ಭದಲ್ಲಿ ಭಕ್ತರು ಏನೇ ಬೇಡ್ಕೊಂಡ್ರು ಶಿವ ಕೇಳ್ತಾನೆ, ಶಿವ ಅದನ್ನ ಪರಿಹರಿಸ್ತಾನೆ, ಮನೋಕಾಮನೆಗಳನ್ನ ಪೂರೈಸ್ತಾನೆ ಅಂತ ಹೇಳ್ತೀರಾ. ಸೊ ಏನೆಲ್ಲ ಬಂದಿರಂತ ಭಕ್ತರಿಗೆ ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರುಗಳು? ಖಂಡಿತ. ಈಗ ನಮ್ಮ ಸಂಕಲ್ಪ ಸ್ವಾಮಿ ಹತ್ರ ಏನಂದರೆ ಸರ್ವೇ ಜನಾ ಸುಖಿನೋ ಭವಂತು ಅಂತ, ಎಲ್ಲರೂ ಕ್ಷೇಮವಾಗಿರಬೇಕು, ಎಲ್ಲ ಸದ್ಬುದ್ಧಿಯಲ್ಲಿ ಇರಲಿ. ಯಾಕಂದರೆ ಯಾರಿಗೂ ತೊಂದರೆ ಕೊಡದೇ ಇದ್ದಂಗೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು 4 ಜನಕ್ಕೆ ಉಪಯೋಗಕರವಾಗಿರುವಂಥ ಮಾರ್ಗ ಸ್ವಾಮಿ ಅವ್ರಿಗೆ ಕೊಡಲಿ ಅಂತಲೇ ನಾವು ಸ್ವಾಮಿ ಹತ್ರ ಸಂಕಲ್ಪ ಮಾಡುವಂಥ ಒಂದು ವಿಚಾರ. ಗುರುಗಳೇ, ನಾವು ಬಹುಶಃ ಸುಮಾರು ವರ್ಷಗಳಿಂದ ನಿಮ್ಮ ತಂದೆಯವರು ಇಲ್ಲಿ ಪ್ರಧಾನ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದಿದ್ದನ್ನ ಗಮನಿಸಿದ್ವಿ, ಸೋಮಸುಂದರ್ ದೀಕ್ಷಿತ್ ಅವರು. ಇವಾಗ ಅವರ ಮಗನಾಗಿ ನೀವು ತುಂಬಾ ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರುವಂಥವ್ರು. ತುಂಬಾ ವಿಶೇಷವಾದಂತಹ ಮತ್ತು ಕುತೂಹಲಕಾರಿಯಾದಂತಹ ಸಂಗತಿ ಏನಾದರೂ ಇದ್ರೆ ತಿಳಿಸ್ಕೊಡ್ಬಹುದಾ ನಮ್ಮ ಕಾರ್ಯಕ್ರಮದ ಮೂಲಕ? ಸಾಕಷ್ಟು ಇದೆ, ಇಲ್ಲಿ ಸಾಕಷ್ಟು ವಿಸ್ಮಯಗಳು ನಡೆದಿದೆ. ಎಷ್ಟೋ ಜನಕ್ಕೆ ಈಗ ಹೇಳಿದ್ರಲ್ಲ, ನಾವು ಕೋವಿಡ್ ಸಮಯದಲ್ಲಿ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ ಇಲ್ಲ ಎಲ್ಲರಿಗೂ ತಿಳಿಸ್ಬಿಡಿ ಅಂತ. ಅವತ್ತ ಅವ್ರ ಮನೆಯವ್ರು ಬಂದು ಇಲ್ಲಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡೋದ್ರೆ ಬೆಳಗ್ಗೆ ಅವರು ಸ್ಟೇಬಲ್ ಆಗಿ ಕೂತಿದ್ದಾರೆ. ಇದಕ್ಕೆಂತ ಹೇಳ್ತೀರಾ ನೀವು? ಆದ್ದರಿಂದ ಯಪ್ಪ ಪರಮೇಶ್ವರ ಅವನು ಕಂಡುಬಿಟ್ಬಿಟ್ಟಾಗ ಎಲ್ಲ ಥರದ್ದು ದೋಷಗಳು ನಿವಾರಣೆ ಆಗುತ್ತೆ. ಅದ ನಂತರ ನಮ್ಮ ದೇವೇಗೌಡರು ಅವರು ಪ್ರಧಾನ ಆಗ್ತೀರಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸ್ವಾಮಿ ಅವ್ರು ಬಹಳ ನಮ್ಮ ಗಂಗಾಧರೇಶ್ವರ ಮೇಲೆ ಭಕ್ತಿಪೂರ್ವಕವಾಗಿದ್ದರು. ಆ ಪೂಜಾ ಪುನಸ್ಕಾರದಲ್ಲಿ ಇವತ್ತು ಪ್ರಧಾನರೇ ಆಗಿರೋ ನಮ್ಮ ಅದೊಂದು ದೊಡ್ಡ ಹೆಮ್ಮೆಯಾಗಿರುವಂಥ ವಿಶೇಷ. ಅದೊಂದು ವಿಸ್ಮಯವಾದ ವಿಷಯ. ಅವ್ರಿಗೆ ಗೊತ್ತಿರಲಿಲ್ಲ. ಗಂಗಾಧರೇಶ್ವರನ ದರ್ಶನ ಮಾಡೋದು, ಪ್ರಾರ್ಥನೆ ಮಾಡೋದು, ವಿಶೇಷವಾದ ಪ್ರಸಾದ ಆಯಿತು. ಅದ ನಂತರ ಒಂದು ವಾರದಲ್ಲಿ ಅವರು PM ಆಗೋದು. ಇದಕ್ಕಿಂತ ನಿದರ್ಶನಗಳು ನಮಗೆ ಬೇಡ ಅಂತ ನಾನು ಹೇಳ್ತೀನಿ. ನಿಜ ಗುರುಗಳೇ, ತುಂಬಾ ಒಳ್ಳೊಳ್ಳೆ ಸಂಗತಿಗಳನ್ನ ಹೇಳಿದ್ರಿ. ಇನ್ನು ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಮ್ಮ ಬೆಂಗಳೂರಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಕೆಲವು ಅದನ್ನ ಉಳಿಸ್ಕೊಳ್ಬೇಕಾಗಿದ್ದಂಥದ್ದು ನಮ್ಮ ಮತ್ತೆ ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಈ ಮುಖಾಂತರ ಏನಂದ್ರೆ ಕೆಲವೊಂದ್ ಕಡೆ ಸರ್ಕಾರ ಕೂಡ ಇತ್ತ ಗಮನ ಹರಿಸಬೇಕು. ಜೀರ್ಣೋದ್ಧಾರ ಕಾರ್ಯ ಆಗಿರಬಹುದು ಅಥವಾ ದೇವಸ್ಥಾನ ಹಳೆಯ ಪುರಾತನ ದೇವಸ್ಥಾನಗಳನ್ನ ಉಳಿಸ್ಕೊಳ್ಳೋ ಕಾರ್ಯ ಆಗಬೇಕು. ಏನಾದ್ರೂ ಈ ಮುಖಾಂತರ ಹೇಳೋಕ್ ಬಯಸ್ತೀರಾ? ಇಲ್ಲ, ನಮ್ಮಲ್ಲಿ ದೇವಸ್ಥಾನ ಖಂಡಿತ ನೀವು ಹೇಳ್ದಂಗೆ ಸರ್ಕಾರ ತುಂಬ ಅದನ್ನು ತೊಗೊಬೇಕಾಗಿರುವಂಥ ವಿಚಾರ. ಯಾಕಂದರೆ ಸಾಕಷ್ಟು ದೇವಸ್ಥಾನಗಳು ಇತಿಹಾಸಿ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನಗಳೆಲ್ಲ ಶಿಲ್ಪತನದಲ್ಲಿರುವಂಥ ವಿಚಾರ. ಅದಕ್ಕೆ ಸ್ವಲ್ಪ ಸರ್ಕಾರ ಗಮನ ಕೊಡಬೇಕು. ಅದಕ್ಕೆ ಮೇಲೆ ನಮ್ಮ ಭಕ್ತಾದಿಗಳು ಬರುವಂಥ ದೇವಸ್ಥಾನ ನಾವು ಭಾಳ ಶ್ರದ್ಧೆಯಿಂದ ಇಟ್ಕೊಬೇಕು. ಯಾಕಂದ್ರೆ ನಾವು ಮನೆಯಲ್ಲಿ ಎಷ್ಟು ನಾವು ಶುದ್ಧವಾಗಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀವೋ ಆ ದೇವಸ್ಥಾನಕ್ಕೆ ಬಂದಾಗಲೂ ಅವರು ನಮ್ಮ ದೇವಸ್ಥಾನ ಅನ್ನೋ ಮನೋಭಾವನೆಯಲ್ಲಿ ಬಂದು ದೇವಸ್ಥಾನ ನಮಸ್ಕಾರ ಮಾಡಿ ಹೋದಾಗ ಪರಿಪೂರ್ಣವಾದ ಅನುಗ್ರಹ ಆಗುತ್ತೆ. ದೇವಸ್ಥಾನದ ಪರಿಸರನೂ ಬಹಳ ವಿಶೇಷವಾಗಿರುತ್ತೆ. ನಿಜ. ನಮ್ಮ ಜನರೇ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ರೂಲ್ಸ್ಗಳನ್ನ ಪಾಲಿಸ್ತಾರೆ, ಆದ್ರೆ ನಮ್ಮಲ್ಲಿ ಪಾಲಿಸೋದಿಲ್ಲ. ಅದು ನಮಗೆ ಬಹಳ ನೋವು ಕೊಡುವಂಥ ಸಂಗತಿ. ಅದು ಎಷ್ಟೋ ಜನ ದೇವ್ರ ತಲೆ ಮೇಲೆ ಕರ್ಪೂರ ಹಚ್ಬಿಟ್ಟು ಹೋಗ್ತಾರೆ ಧನುರ್ಮಾಸ. ಏನಪ್ಪ ಧನುರ್ಮಾಸ ದೇವ್ರ ಕಾಲದಲ್ಲಿ ಚಿರಿ ಅಂದರೆ ಸ್ವಾಮಿ ಚಳಿ ಆಗ್ತದೆ, ಅದಕ್ಕೆ ಬಿಸಿ ಆಗಲಿ ದೇವರು ಅಂತ. ಇಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಭಾಳ ಕಠಿಣವಾಗಿರುತ್ತೆ. ಅದು ನೋವಾಗುವಂಥ ವಿಚಾರ. ಅದರಿಂದ ಶಾಸ್ತ್ರ ಏನು ಹೇಳುತ್ತೆ, ದೇವ್ರನ್ನೇ ಮುಟ್ಟಬಾರ್ದು ಅಂತ ಹೇಳುತ್ತೆ. ಆಗಮಶಾಸ್ತ್ರ ಯಾವ ದೇವ್ರನ್ನೂ ಸ್ಪರ್ಶ ಮಾಡಬಾರ್ದು, ದೂರದಿಂದ ನೀನು ನಮಸ್ಕಾರ ಮಾಡುವಂಥ. ಎಷ್ಟೋ ವಿಷಯಗಳು ಧ್ವಜಸ್ಕಂಬ ನಮಸ್ಕಾರ ಮಾಡಬೇಕು. ಆ್ಯಕ್ಚುಲಿ ಪ್ರಾಕಾರ ನೀವು ದರ್ಶನ ಮಾಡಿ ಧ್ವಜಸ್ಕಂಬ ನಮಸ್ಕಾರ ಮಾಡಬೇಕು. ಎಷ್ಟೋ ಜನಕ್ಕೆ ನಾವು ಅದನ್ನು ತಿದ್ದಿ ಹೇಳ್ತಾ ಇರ್ತೀವಿ, ಏನ್ರಿ ನಿಮಗೇನು ಕಷ್ಟ, ನಾವು ಇಲ್ಲೇ ನಮಸ್ಕಾರ ಮಾಡ್ತೀವಿ ಅಂತ. ಅವ್ರಿಗೆಲ್ಲ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅದಕ್ಕೆ ನಾನು ಹೇಳಿದ ಬರುವಂಥ ಭಕ್ತಾದಿಗಳು ಅಲ್ಲಿ ಏನು ಸಿಸ್ಟಮ್ ಇರುತ್ತೋ ಆ ಸಿಸ್ಟಮ್ನ ಸ್ವಲ್ಪ ಫಾಲೋ ಮಾಡಿ. ಆಗ ನಿಮಗೂ ಅನುಗ್ರಹ ಆಗುತ್ತೆ. ದೇವಸ್ಥಾನಕ್ಕೆ ಇಷ್ಟು ವಾರ ಬಂದೆ ನನಗೆ ಒಳ್ಳೇದಾಗಲಿಲ್ಲ ಅಂತ ಹೆಂಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ? ಅದು ಈಗ ನೀವು ಆ ಕರ್ಮಣ್ಣೇವ ರೂಪ, ಆ ಕರ್ಮದಲ್ಲಿ ನೀವು ಹೋಗಿ ಆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಮಾಡ್ಕೊಂಡು ಹೋದಾಗ ಅನುಗ್ರಹ ಚೆನ್ನಾಗುತ್ತೆ. ನಿಜ ಗುರು. ಅದನ್ನು ಬಿಟ್ಟು ನೀವು ಬೇರೆ ಎಲ್ಲ ಮಾಡೋಕ್ಕೆ ಹೋದಾಗ ತೊಂದರೆಗಳೇ ಆಗುತ್ತೆ. ಹೌದು, ತೊಂದರೆಗಳು ತಪ್ಪಿದ್ದಲ್ಲ. ಗುರುಗಳೇ, ತುಂಬಾ ಧನ್ಯವಾದಗಳು. ಇಂಥ ಟೈಮಲ್ಲಿ ಅದು ಹೊಸ ವರ್ಷಾರಂಭ, ಸಾಕಷ್ಟು ಭಕ್ತರು ಆಗಮಿಸ್ತಾ ಇರ್ತಾರೆ ದೇವಸ್ಥಾನಕ್ಕೆ. ನಿಮ್ಮ ಕೆಲಸನೇ ಸಾಕಷ್ಟು ಇರುವಾಗ ನಮ್ಮ ಸುಮನ್ ಟಿವಿಗೋಸ್ಕರ ಸ್ವಲ್ಪ ಸಮಯ ಮಾಡಿಕೊಂಡು ಇತಿಹಾಸದ ಬಗ್ಗೆ, ದೇವಸ್ಥಾನದ್ದು ಹಾಗೆ ಅದರ ಹಿನ್ನೆಲೆ ಸಾಕಷ್ಟು ಕುತೂಹಲಕಾರಿಯಾದಂತಹ ಕಥೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಸಂತೋಷ. ಶಿವಾನುಗ್ರಹ ಗಂಗಾಧರೇಶ್ವರ ಮನಸ್ಸಂಕಲ್ಪಿಸಿದ್ರು ಯಶಸ್ವಿ ಭವ ಜಗದಾಂಬ.